ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದಗಳು. ಪ್ರತಿಯೊಬ್ಬರಿಗೆ ವಿಶ್ ಯು ಎ ಹ್ಯಾಪಿ ನ್ಯೂ ಇಯರ್ 2026. ಅಂದರೆ ಹೊಸ ವರ್ಷದಲ್ಲಿ ನಿಮ್ಮ ಆಸೆಗಳನ್ನು, ನೀವು ಅನ್ಕೊಂಡಿದ್ದ ಗೋಲುಗಳನ್ನು ಪ್ರತಿಯೊಂದು ಸಕ್ಸಸ್ ಪಡಿಬೇಕು ಅಂತ ನಾನು ಮನಸ್ಪೂರ್ವಕವಾಗಿ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಸೊ ಈ ಸ್ಟೋರಿನಲ್ಲಿ 2025ರಲ್ಲಿ ನೀವು ಏನು ಸಕ್ಸಸ್ ಪಡೆದಿದ್ದೀರಾ, ಏನು ಫೇಲ್ ಆಗಿದ್ದೀರಾ, ನಿಮ್ಮ ಜೀವನದಲ್ಲಿ ಏನು ಬದಲಾವಣೆಗಳನ್ನು ಆಗಿದ್ದಾವೆ. ಸೊ ನೀವು ಮ್ಯಾರೇಜ್ ಆಗಿದ್ದೀರಾ, ಇಲ್ಲ ನೀವು ಮ್ಯಾರೇಜ್ ಅನ್ಕೋತಾ ಇದ್ದೀರಾ, ಇಲ್ಲ ನೀವು ಏನೋ ಒಂದು ಮನಸ್ಸಲ್ಲಿ ಈ ವರ್ಷದಲ್ಲಿ ನೀವು ಅನ್ಕೊಂಡೇ ಇದ್ದಿರ್ತೀರಲ್ಲ. ಸೊ ಅದನ್ನು ಫೇಲ್ ಆಗಿದಾಗ ನೀವು ಮಾಡೋದು ಏನು ಅಂತಂದ್ರೆ, ಈ ಹೊಸ ವರ್ಷದಲ್ಲಿ ಈ ಏನಾದರೂ ಇವಾಗ ಫೇಲ್ ಆಗಿದೆ ನಿಮ್ಮ ಕನಸು, ಆ ಕನಸನ್ನ ಫೇಲ್ ಆಗಿದ್ದ ಅನುಭವ ಅನ್ನೋದು ನಿಮಗೆ ಕೊಟ್ಟಿರುತ್ತದೆ. ಸೊ ಆ ಕೊಟ್ಟಿದ್ದ ಅನುಭವವನ್ನ ಈ ಹೊಸ ವರ್ಷದಲ್ಲಿ ಯೂಸ್ ಮಾಡಿ. ಬಟ್ ಆ ಥರ ಅಲ್ಲ. ಈಗ ಏನಾದರೂ ಯೂಸ್ ಮಾಡಿದಾರಲ್ವ, ಫೇಲ್ ಆಗಿದ್ದಾರಲ್ಲ, ಅದನ್ನು ಸ್ವಲ್ಪ ಡಿಫ್ರೆಂಟ್ ಆಗಿ, ಸ್ವಲ್ಪ ಸ್ಟ್ರಾಟಜಿಯಾಗಿ ಯೂಸ್ ಮಾಡಿ. ಬಟ್ ಫೇಲ್ ಆಗಿದೆ ಅಂತ ಅದನ್ನು ಬಿಡಬೇಡ, ಗಿವ್ ಅಪ್ ಮಾಡಬೇಡ. ಫೇಲ್ ಆಗಿದೆ, ಪರವಾಗಿಲ್ಲ, ಫೇಲ್ ಆಗೋದಕ್ಕಂತೂ ಅಸಲ ನೋವೇ ಬೇಡ. ಪಾಸಿಟಿವ್ ಥಿಂಕ್ ಮಾಡು. ಸರಿ, ಈ ವರ್ಷದಲ್ಲಿ ಫೇಲ್ ಆಗಿದೆ, ಬಟ್ ಅದು ಫೇಲ್ ಆಗಿದಲ್ಲ, ಈ ವರ್ಷದಲ್ಲಿ ಅದೇ ಕೆಲಸ ಸ್ವಲ್ಪ ಡಿಫ್ರೆಂಟ್ ಆಗಿ ಚೇಂಜ್ ಮಾಡಿಕೊಂಡು ಮಾಡು. 100% ಈ ವರ್ಷದಲ್ಲಿ ನೀವು ಸಕ್ಸಸ್ಸನ್ನು ಪಡಿತೀರಾ. ಅದನ್ನು ಬಿಟ್ಟು ನನ್ನ ಜೀವನ ಇದೇ ಇರುತ್ತೆ, ನನ್ನ ಜೀವನ ಬದಲಾವಣೆನೇ ಆಗೋದಿಲ್ಲ ಅಂತ ನೆಗೆಟಿವ್ ಥಿಂಕ್ಸ್ ಮಾಡ್ಕೋಬೇಡ. ಫೇಲ್ ಆದರೆ ಏನು ಪರವಾಗಿಲ್ಲ, ಈ ಹೊಸ ವರ್ಷದಲ್ಲಿ ನಿಮಗೆ ಸಕ್ಸಸ್ ಬಂದೇ ಬರುತ್ತದೆ. ಬಟ್ ನಿಮಗೆ ಫೇಲ್ ಆಗಿದ್ದ ನಿಮಗೆ ಅನುಭವ ಅನ್ನೋದು ಕೊಟ್ಟಿರ್ತೀರಲ್ಲ, ಆ ತಪ್ಪುಗಳನ್ನು ಈ ವರ್ಷದಲ್ಲಿ ಮಾಡಬೇಡ. ಅಷ್ಟೇ ಸಿಂಪಲ್. ಮತ್ತೆ ಆ ತಪ್ಪುಗಳನ್ನು ಮಾಡಿದರೆ ಮತ್ತೆ ಫೇಲ್ ಆಗ್ತೀರ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಈ ವರ್ಷದಲ್ಲಿ ನೀವು 100% ನೀವು ಸಕ್ಸಸ್ಸನ್ನು ಪಡಿತೀರಾ. ನೀವು ಅಂದ್ಕೊಂಡಿದ್ದ ಕನಸುಗಳನ್ನು 100% ಸಕ್ಸಸ್ ಆಗುತ್ತೆ. ಸೊ ಹೋಗಿನ ವರ್ಷದಲ್ಲಿ ಹೇಳ್ಬೇಕಾಗಿದ್ರೆ, ಕೆಲವೊಬ್ಬರು ಡಲ್ ಆಗಿರ್ತಾರೆ, ಕೆಲವೊಬ್ಬರು ಏನೋ ಕಷ್ಟಗಳು ಇದ್ದೇ ಇರ್ತವೆ. ಬಟ್ ಒಂದೇ ಒಂದು ಮಾತು ಹೇಳ್ತೀನಿ ನೋಡಿ, ಪ್ರತಿಯೊಂದು ವರ್ಷಗಳು ಚೇಂಜ್ ಆಗ್ತಾ ಹೋಗುತ್ತವೆ. ಬಟ್ ನಿಮ್ಮ ಜೀವನಗಳು ಬದಲಾಗಲ್ಲ. ಅನ್ಕೋತಾ ಇರ್ತೀರಿ ಈ ವರ್ಷ ಬದಲಾಗುತ್ತೇನೆ, ಈ ವರ್ಷ ಬದಲಾಗುತ್ತೆ. ಅದು ಬದಲಾಗಲ್ಲ. ನೀನು ಬದಲಾವಣೆ ಮಾಡಬೇಕಾಗುತ್ತೆ. ನೀವು ಮಾಡಿದ್ರೆ ಅದು ಬದಲಾವಣೆ ಆಗುತ್ತೆ. ನೀನು ಏನು ಮಾಡಲ್ದೇ ಹೊಸ ವರ್ಷ ಚೇಂಜ್ ಆಗಿದೆ ಅಂತ ಅದು ಆಟೋಮೆಟಿಕಲಿ ಚೇಂಜ್ ಆಗಲ್ಲ. ನಿನ್ನ ಜೀವನ ನಿನ್ನ ಕೈಯಲ್ಲಿ ಇದೆ. ಸ್ವಲ್ಪ ನೀನು ಚೇಂಜ್ ಮಾಡ್ಕೋಕ್ಕೆ ಪ್ರಯತ್ನ ಮಾಡಿದ್ರೆ ಆಗುತ್ತೆ. ಅದನ್ನು ಬಿಟ್ಟು ನನ್ನ ಜೀವನ ಇದೇ ರೀತಿ ಇರುತ್ತೆ, ನಾನು ಬದಲಾವಣೆ ಆಗೋದಿಲ್ಲ, ನಾನು ಅಂದ್ಕೊಂಡಿರೋ ಕೆಲಸವನ್ನ ಆಗೋದಿಲ್ಲ, ಆಗಿಲ್ಲ ಅಂದ್ರೆ ಏನಾಗುತ್ತೆ? ಈ ವರ್ಷದಲ್ಲಿ ಏನು ಯೂಸ್ ಮಾಡಿದಾರಲ್ಲ, ಆದ್ರೆ ಸ್ವಲ್ಪ ಈ ಹೊಸ ವರ್ಷದಲ್ಲಿ ಸ್ವಲ್ಪ ಬೇರೆನೆ ಮಾಡಿಯಲ್ಲ. ಅದನ್ನ ಬಿಟ್ಟು ನೀವು ಯಾವಾಗ ನೋಡಿದ್ರು ಡಲ್ ಆಗಿ, ಸೈಲೆಂಟ್ ಆಗಿ, ನೆಗೆಟಿವ್ ಥಿಂಕ್ಸ್ ಮಾಡ್ಕೋತಾ, ಒಂದು ಸಂತೋಷ ಇಲ್ಲ, ಒಂದು ಖುಷಿ ಇಲ್ಲ, ಒಂದು ನಗು ಇಲ್ಲ ಮುಖದಲ್ಲಿ, ಕಷ್ಟ 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 ಇದೆ ಅಂತ ಇದೇ ಆಲೋಚನೆ ಮಾಡ್ಕೋತಾ ಇದ್ರೆ ಈ ಜಿಂದಗಿ ಇದಕ್ಕೆ. ಜಿಂದಗಿ ಅನ್ನೋದನ್ನ ಸ್ವಲ್ಪ ದಿನ ಒಂದು ಸಲ ಆದ್ರೆ ನೀವು ಮನಸ್ಫೂರ್ತಿಯಾಗಿ ನಗ್ರಿ, ಸ್ಮೈಲ್ ಮಾಡಿ. ಮನಸ್ಫೂರ್ತಿಯಾಗಿ ನಗುತ್ತಿರುವಾಗ ನಿನ್ನ ಕಷ್ಟಗಳನ್ನು ಏನು ನೆನಪೇ ಬರೋದಿಲ್ಲ. ನೀನು ತುಂಬ ಸಂತೋಷವಾಗಿದ್ದಾಗ ಅವಾಗ ಅನಿಸುತ್ತೆ, ಹಬ್ಬ ಏನು ಸುಕೂನ್ ಜಿಂದಗಿ ಆದರೆ ಇದು, ಏನು ತುಂಬ ಚೆನ್ನಾಗಿ ಕಾಣುತ್ತೆ ಅನಿಸ್ತದೆ. ಯಾವಾಗ ಪಾಸಿಟಿವ್ ಥಿಂಕ್ ಬರುತ್ತೆ, ನೀನು ತುಂಬ ಸಂತೋಷವಾಗಿದ್ದಾಗ. ಬಟ್ ಅದೇ ನಿಮ್ಗೆ ಕಷ್ಟ ಬಂದಾಗ, ಯಾವುದೋ ಒಂದು ಪ್ರಾಬ್ಲಮ್ ಬಂದಾಗ, ಸಮಸ್ಯೆ ಬಂದಾಗ ಅನಿಸುತ್ತೆ, ಏನು ಲೈಫ್ ಓದು, ಇಂಥ ಲೈಫ್ ಏನು ಬೇಜಾರು ಲೈಫು, ಚೆನ್ನಾಗಿರೋ ಲೈಫ್ ಅಂತ ನೆಗೆಟಿವ್ ಥಿಂಕ್ಸ್ ಮಾಡೋಕ್ಕೆ, ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೀರಾ. ಯಾವಾಗಲೂ ಇದ್ದೇ ಇರುತ್ತವೆ, ಪ್ರತಿ ವರ್ಷ ಇರುತ್ತವೆ. ಏನೋ ಒಂದು ಸಮಸ್ಯೆ, ಏನೋ ಒಂದು ಪ್ರಾಬ್ಲಮ್ಮು, ಫ್ಯಾಮಿಲಿ ಮ್ಯಾಟ್ರು, ಬಿಸ್ನೆಸ್ ಮ್ಯಾಟ್ರು. ಸೊ ಇಂಥವು ತುಂಬ ಇರುತ್ತವೆ. ಸೊ ಒಂದು ಹೇಳ್ಬೇಕಾಗಿರ್ತೀನಿ ನೋಡು, ದಿನ ಒಂದು ಸಲ ಆದ್ರೆ ನಿಮ್ಮ ಮುಖದ ಮೇಲೆ ಸ್ಮೈಲ್ ಅನ್ನೋದು ಇರಲಿ. ಮನಸ್ಫೂರ್ತಿಯಾಗಿ ನಗರಿ. ಏನೂ ಆಗೋಲ್ಲ. ಅದು ಚೇಂಜ್ ಆಗೋ ಟೈಮಲ್ಲಿ ಆಗುತ್ತೆ. ಪ್ರಯತ್ನ ಮಾಡ್ಕೋತ ಹೋಗ್ರಿ. ಹಾಗಂತ ಇಡೀ ದಿನ ನೀವು ಸೀರಿಯಸ್ನಲ್ಲಿ ಇದ್ದು, ತಲೆ ಖರಾಬ್ ಮಾಡಿಕೊಂಡು, ಅದೇ ಕಷ್ಟಗಳನ್ನು, ಅದೇ ಸಮಸ್ಯೆಗಳನ್ನು ಆಲೋಚನೆ ಮಾಡಿ 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 ಅದೇನು ಸರಿಗೋಗ್ತೀರ. ಸೊ ನೀವು ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ಕಷ್ಟಗಳು ಇರುತ್ತವೆ, ಚೇಂಜ್ ಆಗೋದಿಲ್ಲ, ಬದಲಾವಣೆ ಬರುತ್ತವೆ. ಬಟ್ ನಿಮ್ಮ ಮನಸ್ಥಿತಿಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಡ್ರಿ. ದಿನ ಒಂದು ಸಲ ಆದರೆ ಮನಸ್ಫೂರ್ತಿಯಾಗಿ ನಗರಿ, ಸ್ಮೈಲ್ ಮಾಡಿರಿ, ಖುಷಿ ಖುಷಿಯಾಗಿ ಇರ್ರಿ. 24 ಗಂಟೆ ಅದೇ ಕಷ್ಟ ಮೈಂಡಲ್ಲಿ ಇದ್ದಾಗ ಮೈಂಡ್ ಅನ್ನೋದು ಡ್ಯಾಮೇಜ್ ಆಗುತ್ತೆ. ಏನಾಗಲ್ಲ ಲೈಫಿನಲ್ಲಿ. ಎಲ್ಲಕ್ಕೊಂದು ಜೊತೆಗೆ ಬೆಳಿಗ್ಗೆ ಎದ್ದಿದ ಮೇಲೆ ನೀವು ಸ್ವಲ್ಪ ಚೇಂಜ್ ಆಗ್ರಿ, ಬದಲಾವಣೆ ಆಗ್ರಿ. ಬೆಳಿಗ್ಗೆ ಎದ್ದಿದ ಮೇಲೆ ನೀವು ಅನ್ಕೊಂಡಿದ್ದಗಳು ನಾಷ್ಟ ಪ್ರಯತ್ನ ಮಾಡಿರಿ. ಅದು ನೀವೇನಾದರೂ ಅನ್ಕೊಟ್ಟಿದ್ರಲ್ಲ, ಅದನ್ನು ನೀವು ಬೆಳಿಗ್ಗೆ ಡೈಲಿ ಒಂದು ಸಾಲ ಆದರೂ ಒಂದು ಸಾಲ ನೆನಪಿಸ್ಕೊಟ್ಟು ಅದನ್ನು ಆಗಿದೆ ಅಂತ ಕನಸು ಕಣಿ. ಪ್ರಯತ್ನ ಮಾಡೋದನ್ನು ತಪ್ಪಲ್ಲ. ಆದ್ರೆ ಪ್ರಯತ್ನ ಮಾಡದಂಗಿದ್ದು ಸಕ್ಸಸ್ ಆಗ್ಬೇಕು ಅನ್ಕೊಂಬೋದು ತಪ್ಪು.
ಈ ವರ್ಷ ಪ್ರಯತ್ನ ಆಗಿಲ್ಲ, ಈ ವರ್ಷ ಪ್ರಯತ್ನ ಮಾಡಿದ್ದು ಸಕ್ಸಸ್ ಬಂದಿಲ್ಲ, ಪರವಾಗಿಲ್ಲ, ಏನಾಗುತ್ತೆ ಅನುಭವ ಕೊಟ್ಟಿದ್ದಲ್ವಾ, ಈ ಕೆಲಸ ಮಾಡಿದ್ರೆ ನನಗೆ ಸಕ್ಸಸ್ ಬರಲ್ಲ ಅಂತ. ಸೊ ಮುಂದಿನ ವರ್ಷದಲ್ಲಿ, ಈ ಹೊಸ ವರ್ಷದಲ್ಲಿ ಯೂಸ್ ಮಾಡಿದ್ರೆ ಮತ್ತೆ ಯೂಸ್ ಮಾಡಬೇಡ. ಸಮಸ್ಯೆಗಳಂತೀಯಾ? ಸಮಸ್ಯೆಗಳು ಇದ್ದಿದೆಯಪ್ಪ, ಪ್ರತಿ ದಿನನೂ ಸಮಸ್ಯೆಗಳು ಇರ್ತಾವೆ, ಪ್ರತಿ ದಿನ ನಿನ್ನ ಮನಸ್ಸು ನೋವು ಮಾಡುತ್ತೆ. ಯಾರೋ ಒಬ್ರು ಬಂದ್ರೆ ನಿನಗೆ ಇಷ್ಟ ಆಗಲಾರ ಮಾತುಗಳಂತಾರೆ, ಮನಸ್ಸಿಗೆ ನೋವು ಮಾಡ್ತಾರೆ. ಹಾಗಂತ ಅವೆಲ್ಲ ತಲೆ ಕೆಡಿಸ್ಕೊಂಡು ನೀನು ಮುಖ ಡಲ್ ಆಯ್ಕೊಂಡು ಖುಷಿ ಇಲ್ಲ, ನಗು ಇಲ್ಲ, ಇರ್ಲಕ್ಕೊಂದು ಜಿಂದಗಿ ಇದೆ. ಸ್ವಲ್ಪ ಖುಷಿ ಖುಷಿಯಾಗಿ ಬಿಂದಾಸ್ ಆಗಿ ಲೀಡ್ ಮಾಡಿ, ನಿಮ್ಮ ಮನಸ್ಫೂರ್ತಿಯಾಗಿ ಸ್ವಲ್ಪ ಆದ್ರೂ ಸ್ವಲ್ಪ ನವಿರಿ. ಆ ನವ್ವಿದ ಅದು ನೀವು ನಗುತ್ತಿರುವಾಗ ಯಾವುದೂ ನೆನಪು ಬರೋದಿಲ್ಲ. ತುಂಬ ಖುಷಿಯಾಗಿರುತ್ತೆ ಆ ಲೈಫು. ನಿಮ್ಮ ಕಷ್ಟಗಳನ್ನ ನಿಮಗೆ ನೆನಪು ಬರೋದಿಲ್ಲ. ಆ ಥರ ನಗುರಿ, ನಿಮ್ಮ ಲೈಫ್ ಬದಲಾವಣೆ ಆಗುತ್ತೆ. ಯಾವಾಗಲೂ ಇದ್ದಿದ್ದ ಕಷ್ಟಗಳೇ ಇರುತ್ತವೆ. ನಿಮ್ಮ ಜೀವನ ಬದಲಾಗಬೇಕು ಅಂತಂದರೆ ನೀವು ಫಸ್ಟ್ ಮೈಂಡ್‌ಸೆಟ್ ಚೇಂಜ್ ಮಾಡ್ಕೊರಿ. ನೀವು ಕಷ್ಟ ಇದೆ ಅಂತ ಅದ್ರ ಮೇಲೆ ಭಾಳ ಡಿಪ್ರೆಷನಲ್ಲಿ ಹೋಗಿ ಅದಕ್ಕೆ ಜಾಸ್ತಿ ಟೆನ್ಷನ್ ಕೊಡಬೇಡಿ ಮೈಂಡಿಗೆ. ಬಿಂದಾಸ್ ಆಗಿರಿ. ಸಮಸ್ಯೆಗಳು ಇರುತ್ತವೆ, ಆ ಸಮಸ್ಯೆಗಳು ಹೋಗುತ್ತವೆ. ಬಟ್ ಯಾವುದು ಶಾಶ್ವತವಾಗಿ ಇರೋದಿಲ್ಲ. ಹಾಗಂತ ನೀವು ಪ್ರತಿ ದಿನಲೂ ಆ ನೆಗೆಟಿವಿಟಿ ಥಿಂಕ್ ಮಾಡಿ, 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 ಮಾಡಿ ಮಾನಸಿಕ ಆಗುತ್ತದು. ಸೊ 2026 ಬಂತು. ಸೊ 26ನಲ್ಲಿ ನೀವು ಅನ್ಕೊಂಡಿದ್ದ ಸಕ್ಸಸ್‌ವನ್ನ ಖುಷಿ ಖುಷಿಯಾಗಿ ಲೀಡ್ ಮಾಡಿ. ಅಂದರೆ ನೀವು ಕೆಲಸ ಮಾಡ್ತಿದ್ದು ನಿಮ್ಗೆ ಗೊತ್ತಾಗಬಾರ್ದು. ನಾನು ಮಾಡಿದ್ದೀನಾ ಅಂತ ಇರ್ಬೇಕು. ಆ ರೀತಿ ನೀವು ಮನಸ್ಸಿನಲ್ಲಿ ಏನು ಬೇಜಾರಿಲ್ದಂಗೆ ಕೆಲಸ ಮಾಡ್ಕೊತ ಹೋದರೆ, ಆಟ ಆಡ್ಕೊತ ನೀವು ಕೆಲಸ ಮಾಡಿದರೆ ಸಕ್ಸಸ್ ಬಂದಿದ್ದಾಗ ಅವಾಗ ನೋಡಿ ಎಂಜಾಯ್‌ಮೆಂಟ್ ಹೇಗಿರುತ್ತೆ. ಅಸಲು ನಾನು ಮಾಡಿದ್ದೀನ ಆ ಕೆಲಸ ಅಂತ ಅನಿಸುತ್ತದೆ. ಯಾವುದೇ ಆಗಲಿ ಇಷ್ಟವಾಗಿ ಕೆಲಸ ಮಾಡಿ. ಕಷ್ಟ ಬಂದಿದೆ ಅಂತ ನೀವು ನೋವು ತೊಗೊಳಕ್ಕೆ ಹೋಗ್ಬೇಡಿ. ಬಹಳ ಫೋರ್ಸ್ ಆಗಿ ನೀವು ಮೈಂಡಿಗೆ ಕ್ರಾಸ್ ಕೊಡೋಕೆ ಹೋಗ್ಬೇಡಿ. ಬಿಂದಾಸ್ ಆಗಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಇರ್ಲಕ್ಕೊಂದು ಜಿಂದಗಿ ಇದೆ. ಖುಷಿ ಖುಷಿ ನಗ್ತಾ ಇರಿ. ಡೈಲಿ ಒಂದು ಸಲ ಆದರೂ ನೀವು ನಗರಿ, ಮುಖದಲ್ಲಿ ನಗು ಇರಬೇಕಾಗುತ್ತೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೆ ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2026ನಲ್ಲಿ ನೀವು ಅನ್ಕೊಂಡಿದ್ದ ಕೆಲಸವನ್ನು ಪ್ರತಿಯೊಬ್ಬರು ಸಕ್ಸಸ್ ಆಗ್ಬೇಕಂತ ನಾನು ಪ್ರತಿಯೊಬ್ಬರಿಗೆ ಕೇಳ್ಕೊತಾ ಇದ್ದೀನಿ. ಸಕ್ಸಸ್ ಪಡೀತೀರಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.